ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ರಿಗೂ ನನ್ನ ಚಾನೆಲ್ ವಾರ್ತಾ ಸಮಾಚಾರಕ್ಕೆ ಸ್ವಾಗತ. ಇಂದು ನಾನು ನಿಮಗೆ ಹೇಳೋಕೆ ಹೊರಟಿರುವಂತಹ ವಿಷಯ ಯಾವುದು ಅಂತಂದರೆ ಅದೇ ಬಹುಬೋಬ್ ಮರ. ಹೌದು, ಈ ಮರ ಸರಿಸುಮಾರು 1,20,000 ಲೀಟರ್ ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಹೊಂದಿದೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರುವಂತಹ ಮಾಹಿತಿ ನಿಜ. ಈ ಮರಗಳು ಆಫ್ರಿಕನ್ ಸಮಾಜದಲ್ಲಿ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಹಾಗೂ ಅಲ್ಲಿನ ಜನರ ಆಚರಣೆಯ ತಾಣಗಳಾಗಿ ಮಾರ್ಪಟ್ಟಿವೆ ಅಂತ ಹೇಳ್ಬೋದು. ಈ ಮರಗಳು ಆಫ್ರಿಕಾದ ಸವನ್ನಾ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಉದಾಹರಣೆಗೆ ಮಡಗಾಸ್ಕರ್ನಂತಹ ಪ್ರದೇಶಗಳಲ್ಲಿ ಈ ಮರಗಳನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಈ ಮರದ ಮತ್ತೊಂದು ವಿಶೇಷತೆ ಏನು ಅಂದರೆ ಇದು ಸರಿಸುಮಾರು 2,000 ವರ್ಷದಿಂದ 3,000 ವರ್ಷಗಳ ತನಕ ಬದುಕಬಲ್ಲದು ಎಂದು ಅಂದಾಜು ಮಾಡಲಾಗಿದೆ. ನೋಡಲು ಬೃಹತ್ ಗಾತ್ರದ ನೀರಿನ ಟ್ಯಾಂಕರ್ ರೀತಿ ಕಂಡುಬರುವಂತಹ ಈ ಮರ ಸರಿಸುಮಾರು 20 ರಿಂದ 100 ಅಡಿ ಎತ್ತರ ಹಾಗೂ 50 ಮೀಟರ್ ಸುತ್ತಳತೆಯನ್ನು ಹೊಂದಿದೆ. ಈ ಬಹುಬೋಬ್ ಮರಗಳನ್ನ ಆಫ್ರಿಕನ್ನ ಟ್ರೀ ಆಫ್ ಲೈಫ್ ಅಥವಾ ಜೀವನದ ಮರ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಈ ಮರದ ತೊಗಟೆಯು ತುಂಬಾ ದಪ್ಪವಾಗಿದ್ದು ಗಟ್ಟಿಯಾಗಿರುತ್ತೆ. ಇನ್ನು ಈ ಮರ ದಪ್ಪ ಆಗ್ತಿದ್ದಂತೆ ಇದರ ಕಾಂಡ ಟೊಳ್ಳಾಗಿ ಕೇವಲ ತೊಗಟೆಯೊಂದಿಗೆ ನಿಲ್ಲುವಂತಹ ಈ ಮರ ನೋಡಲು ನೀರಿನ ಡ್ರಮ್ನಂತೆ ಆಗುತ್ತೆ. ಹೀಗಾಗಿ ಬೇಸಿಗೆ ಬಂದರೆ ನೀರನ್ನು ಶೇಖರಿಸಿ ಇಡಲು ಈ ಮರಗಳನ್ನ ಅಲ್ಲಿನ ಜನ ಬಳಸ್ಕೊಳ್ತಾರೆ. ವಾಸ್ತವವಾಗಿ ಈ ಮರದ ಪ್ರತಿಯೊಂದು ಭಾಗ ಮೌಲ್ಯಯುತವಾಗಿದೆ. ಇದರ ತೊಗಟೆಯನ್ನ ಹಗ್ಗ ಹಾಗೂ ಬಟ್ಟೆಯಾಗಿ ಪರಿವರ್ತನೆ ಮಾಡಲು ಬಳಸ್ಕೊಳ್ತಾರೆ ಹಾಗೂ ಇದರ ಹಣ್ಣುಗಳು ಅಸಾಧಾರಣ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ಈ ಹಣ್ಣಿನ ಬೀಜಗಳಿಂದ ಸೌಂದರ್ಯವರ್ಧಕ ತೈಲಗಳನ್ನ ತಯಾರಿಸ್ತಾರೆ. ಈ ಮರದ ಎಲೆಗಳನ್ನ ತರಕಾರಿಯ ರೂಪದಲ್ಲಿ ಅಡುಗೆಗೆ ಬಳಸಲಾಗುತ್ತೆ, ಹಾಗೆ ಔಷಧಿಯನ್ನ ಕೂಡ ತಯಾರು ಮಾಡುತ್ತಾರೆ ಎಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಮರಕ್ಕೆ ಭಾರಿ ಬೇಡಿಕೆ ಇದೆ. ನ್ಯಾಷನಲ್ ಜಿಯೋಗ್ರಫಿಕ್ ಅವರ ಅಂದಾಜಿನ ಪ್ರಕಾರ ಈ ಮರವು ಪ್ರತಿ ವರ್ಷ ಗ್ರಾಮೀಣ ಆಫ್ರಿಕಕ್ಕೆ $1 ಶತಕೋಟಿ ಮೌಲ್ಯವನ್ನು ಒದಗಿಸಿದೆ ಅಂತ ಹೇಳ್ಬೋದು. ಏನೇ ಆಗಲಿ, ಈ ಮರಗಳು ಅಲ್ಲಿನ ಪ್ರಾಣಿಗಳು ಹಾಗೂ ಮನುಷ್ಯರಿಗೆ ಆಶ್ರಯ, ಆಹಾರ, ನೀರನ್ನು ಒದಗಿಸ್ತವೆ. ಹಾಗಾಗಿ ಅಲ್ಲಿನ ಸವನ್ನಾ ಸಮುದಾಯದ ಆಫ್ರಿಕನ್ ಜನರು ಈ ಮರಗಳನ್ನೇ ತಮ್ಮ ಮನೆಗಳಾಗಿ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಇನ್ನು ಈ ಮರದ ವಿಶೇಷತೆಯ ಬಗ್ಗೆ ನೋಡೋದಾದ್ರೆ ಅವತಾರ್, ಮಡಗಾಸ್ಕರ್ನಂತಹ ಪ್ರಸಿದ್ಧ ಚಲನಚಿತ್ರಗಳಲ್ಲಿ ಹಾಗೂ ಮಕ್ಕಳ ಕಾದಂಬರಿಯಾದಂತಹ ದಿ ಲಿಟಲ್ ಪ್ರಿನ್ಸ್ನಲ್ಲಿ ಈ ಮರದ ಉಲ್ಲೇಖವನ್ನು ನಾವು ನೋಡಬಹುದಾಗಿದೆ. ಹಾಗೂ ಡಿಸ್ನಿಯ ಲಯನ್ ಕಿಂಗ್ನಂತಹ ಫೇಮಸ್ ಚಿತ್ರದಲ್ಲಿ ರಾಫ್ಕಿ ಮಂಕಿಯ ಮರವಾಗಿ ಇದು ಪ್ರಸಿದ್ಧವಾಗಿದೆ. ಏನೇ ಆದರೂ ಈ ಮರ ಒಣಗಿದ ಮೇಲೆ ನೀರಿನ ಟ್ಯಾಂಕರ್ ಆಗಿ ಬದಲಾಗೋದು ಒಂದು ಅಚ್ಚರಿಯೇ ಸರಿ. ಇವುಗಳನ್ನು ಜೀವಂತ ಜಲಸ್ಥಾವರಗಳು ಅಂತ ಕರೆದ್ರೂ ಕೂಡ ಯಾವುದೇ ರೀತಿ ತಪ್ಪಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಸಿಗೋಣ ಫ್ರೆಂಡ್ಸ್, ಮತ್ತೊಂದು ವಿಶೇಷ ಕುತೂಹಲ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಈ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ.